ಬಜೆಟ್ ಮಂಡನೆ ಆಗಿದೆ ನೋಡಿ, ಇದು ಬಜೆಟ್ ಅಂತಲ್ಲ, 10 ಬಜೆಟ್ ನೋಡಿದ್ದೀವಿ ಇವ್ರದ್ದು. ಎಲ್ಲ ಬಜೆಟ್ನಲ್ಲೂ ಬರೀ ಘೋಷಣೆ ಇರುತ್ತೆ ಹೊರತು ಅದರಲ್ಲಿ ಯಾವುದೇ ರೀತಿಯಾದಂಥ ಸಬ್ಸ್ಟ್ಯಾನ್ಷಿಯಲ್ ಆಗಿ ಜನರಿಗೆ ಅನುಕೂಲ ಆಗೋಂಥದ್ದಿಲ್ಲ. ಕಾರ್ಮಿಕರಿಗಿರ್ಬೋದು, ಯುವಕರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗಿರ್ಬೋದು, SMEಗಳಿಗಿರ್ಬೋದು, MSMEಗಳಿಗಿರ್ಬೋದು, ನವೋದ್ಯಮಗಳಿರ್ಬೋದು, ಯಾವುದಕ್ಕೂ ಕೂಡ ಇದರಲ್ಲಿ ಸರಿಯಾದ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ. ಮತ್ತೆ ಏನೋ ಇನ್ಕಮ್ ಟ್ಯಾಕ್ಸ್ ಏನು ಸ್ಲ್ಯಾಬ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫೈನ್ ಪ್ರಿಂಟ್ನಲ್ಲಿ ಏನು ಬರುತ್ತೆ ನೋಡೋಣ. GST ಬಗ್ಗೆನೂ ಹಿಂಗೆ ಮಾತಾಡಿದ್ರಲ್ಲ, ಹೋದ ಬಾರಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆನೂ ಹಿಂಗೆ ಮಾತಾಡಿದರು. ಆದರೆ ಆಗಿದ್ದೇನು, ಇಲ್ಲಿ ತನಕ ಯಾವುದೇ ರೀತಿಯಾದಂಥ ಇವ್ರದ್ದು ಟ್ಯಾಕ್ಸೇಷನ್ ಇದು ಇದೆ, ಸರಿಯಾಗಿ ಅಳವಡಿಸ್ಕೊಂಡಿಲ್ಲ. ನೋಡೋಣ ಫೈನ್ ಪ್ರಿಂಟ್ನಲ್ಲಿ ಏನು ಬರುತ್ತೆ ನೋಡೋಣ ಅಂತ. ನೋಡಿ, ಇಲ್ಲಿ ನೀವು ಮತ್ತೊಮ್ಮೆ ತಮ್ಮ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಅಂಕಿಅಂಶಗಳು ತೆಗಿರಿ. ಹೋದ ಬಾರಿ ಮುದ್ರಾ ಯೋಜನೆಯಲ್ಲಿ ಏನೇನಾಗಿದೆ ಏನೇನಿಲ್ಲ ಅಂತ. ಯಾವ ಯೋಜನೆ ಇವತ್ತು ಇವ್ರದ್ದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಿಮ್ಮ ಸ್ಟಾರ್ಟಪ್ ಇಂಡಿಯಾ ಪ್ರೋಗ್ರಾಮ್ನಲ್ಲಿ ಇದೆ, ಹೀಗೆ ಅವರು ಫಂಡ್ ಕೊಡ್ತೀನಿ ಅಂತ ಹೇಳಿದರು. 20,000 ಕೋಟಿ ರೂಪಾಯಿ ಘೋಷಣೆ ಮಾಡಿಬಿಟ್ಟು 9 ವರ್ಷದ ಹಿಂದೆಗಡೆ ಇಲ್ಲಿವರೆಗೂ ಕೊಟ್ಟಿದ್ದು 454 ರೂಪಾಯಿ ಅಷ್ಟೇ. ಸೊ ಆದ್ದರಿಂದ ಇವರು ಘೋಷಣೆಯಲ್ಲಿ ಭಾಳ ಚೆನ್ನಾಗಿದ್ದಾರೆ. ಈ ಒಳ್ಳೊಳ್ಳೆ ಏನು ಪದಗಳಲ್ಲಿ ಅಲಂಕರಿಸ್ಬಿಟ್ಟು ಮಾತಾಡೋದ್ರಲ್ಲಿ ಚೆನ್ನಾಗಿದ್ದಾರೆ. ಆದರೆ ಏನು ಬೇರೆ ಮಟ್ಟದಲ್ಲಿ ಅನುಷ್ಠಾನಗೊಳ್ಳಬೇಕಾದ್ರೆ ಶೂನ್ಯ. ಘೋಷಣೆ ಬಜೆಟ್ಟು ಘೋಷಣೆಗಳಷ್ಟೇ ಸೀಮಿತ ಆಗಿದೆ. ಅವ್ರ ಬಳಿ ದುಡ್ಡಿಲ್ಲ. ನಾನು ಯಾಕೆ ಭಾಳ ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀನಿ. ಮತ್ತೊಂದು ಉದಾಹರಣೆ ಕೊಡಬೇಕು ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಲಜೀವನ್ ಮಿಷನ್ನಲ್ಲಿ 3,500 ಕೋಟಿ ರೂಪಾಯಿ ಅವ್ರು ಕೊಡಬೇಕು. ಇಲ್ಲಿವರೆಗೂ ಕೊಟ್ಟಿರೋದು 500 ಕೋಟಿ ರೂಪಾಯಿ ಅಷ್ಟೇ. ನಾವು ಕೇಳಿದಾಗ ಇಲ್ಲಪ್ಪ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ಕೆಲಸ ನಿಲ್ಲಬಾರ್ದು ಅಂದ್ಬಿಟ್ಟು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರ ನಿಭಾಯಿಸ್ಬಿಟ್ಟು ನಾವು 3,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇವತ್ತು. ಸೊ ಆದ್ದರಿಂದ ಇವ್ರು ಏನೇ ಹೇಳಿದ್ರು ಕೂಡ ಅನುಷ್ಠಾನದಲ್ಲಿ ಶೂನ್ಯ.